ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನ್ಯೂಟ್ರಲೈಟ್ನ ಮಿಲ್ಕ್ ತಿಸಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕಿದ್ದೇನೆ. ಮೊದಲಿಗೆ ಈ ವಿಡಿಯೋದಲ್ಲಿ ನಾವು ಲಿವರ್ ಅಂದರೆ ಏನು ಮತ್ತು ಅದು ಯಾಕೆ ಡ್ಯಾಮೇಜ್ ಆಗುತ್ತೆ ಅಥವಾ ಅದರಲ್ಲಿ ಯಾಕೆ ಪ್ರಾಬ್ಲಮನ್ನು ನಾವು ಫೇಸ್ ಮಾಡ್ತೇವೆ, ಅದರ ಜೊತೆಗೆ ನ್ಯೂಟ್ರಲೈಟ್ನ ಮಿಲ್ಕ್ ತಿಸಲ್ ಪ್ಲಸ್ ಹೇಗೆ ನಮ್ಗೆ ಇದನ್ನು ಕಾಪಾಡ್ಕೊಳ್ಳಿಕ್ಕೆ ಅಥವಾ ಇದನ್ನು ಚೆಂದ ಮಾಡಿ ನೋಡ್ಕೊಳ್ಳಿಕ್ಕೆ ಬೆನಿಫಿಟ್ ಆಗಿದೆ, ಅದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಲಿವರ್ ಅಂದ್ರೆ ಏನು ಅಂತ ನಾವು ನೋಡಿದ್ರೆ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಲಿವರ್ ನಮ್ಮ ದೇಹದಲ್ಲಿರುವಂತಹ ಎರಡನೇ ಅತಿ ದೊಡ್ಡ ಆರ್ಗನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನಮ್ಮ ದೇಹದಲ್ಲಿ ಕೊರಿಯರ್ ಬಾಯ್ ತರಹ ಕೆಲಸವನ್ನ ಮಾಡುತ್ತೆ. ಯಾಕಂದ್ರೆ ಇದು ನಾವು ತಿಂದ ಆಹಾರದಲ್ಲಿರುವ ಪೌಷ್ಟಿಕಾಂಶಗಳನ್ನ ಯಾವ ಭಾಗಕ್ಕೆ ಬೇಕೋ ಅದನ್ನು ಅಲ್ಲಿಗೆ ತಲುಪಿಸುತ್ತೆ. ಹಾಗಾದ್ರೆ ಲಿವರ್ನ ಮೇನ್ ಫಂಕ್ಷನ್ಸ್ ಏನು, ಅದು ಏನ್ ಕೆಲಸವನ್ನ ಮಾಡುತ್ತೆ ಅಂತ ಹೇಳೋದಾದ್ರೆ, ಒಂದು, ಇದು ರಕ್ತವನ್ನ ಡಿಟಾಕ್ಸಿಫೈ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಎರಡನೇದಾಗಿ ಇದು ಒಂದ್ ರೀತಿ ಸ್ಟೋರ್ ಹೌಸ್ ತರ ಕೆಲಸ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ಫ್ಯಾಟ್ ಸೊಲೆಬಲ್ ವೈಟಮಿನ್ಸ್ ಅಂತ ಏನ್ ಹೇಳ್ತೇವೆ ನಾವು, ಲೈಕ್ ವೈಟಮಿನ್ ಎ ಇರ್ಬೋದು, ಡಿ ಇರಬಹುದು, ಇ ಇರ್ಬೋದು, B12 ಇರ್ಬೋದು, ಇದರ ಅಬ್ಸಾರ್ಪ್ಷನ್ಗೆ ಇದು ಸಹಾಯವನ್ನ ಮಾಡುತ್ತೆ. ಇನ್ನು ಮೂರನೇದಾಗಿ ಬೈಲ್ ಜ್ಯೂಸ್ ಏನಿದೆ, ಇದರ ಪ್ರೊಡ್ಯೂಸ್ ಮಾಡುವಲ್ಲಿ ಲಿವರ್ನ ಪಾತ್ರ ಅತ್ಯಂತ ಮುಖ್ಯ. ಯಾಕೆ? ಇದು ಸಣ್ಣ ಕರುಳಿನಲ್ಲಿ ನಮಗೆ ಗೊತ್ತಿರುವ ಹಾಗೆ ಬೈಲ್ ಜ್ಯೂಸ್ ಸಣ್ಣ ಕರುಳಿನಲ್ಲಿ ಲಿಪಿಡ್ ಡೈಜೆಷನ್ಗೆ ಸಹಾಯವನ್ನ ಮಾಡುತ್ತೆ. ಇನ್ನು ನಾಲ್ಕನೇದಾಗಿ ಇದು ದೇಹದಲ್ಲಿರುವಂತಹ ಟಾಕ್ಸಿನ್ಗಳನ್ನ ನಿಷ್ಕ್ರಿಯಗೊಳಿಸುತ್ತೆ. ಐದನೇದು, ಇದು ಲಿವರ್ ಸಾಮಾನ್ಯವಾಗಿ ಹಾರ್ಮೋನ್ಸ್ ಮತ್ತೆ ಎಂಜೈಮ್ಸ್ಗಳ ಉತ್ಪತ್ತಿಯಲ್ಲಿಯೂ ಕೂಡ ಸಹಾಯವನ್ನ ಮಾಡುತ್ತೆ. ಇನ್ನು ಮುಂದಿನ ಪಾಯಿಂಟ್ ನಾನು ನಿಮ್ಗೆ ಹೇಳಬೇಕು ಅಂದ್ರೆ, ಬ್ಲಡ್ ಕ್ಲಾಟಿಂಗ್ ನಲ್ಲಿ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡೋದ್ರಲ್ಲಿ ಕೂಡ ಲಿವರ್ ತನ್ನ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಗಮನಿಸುವಾಗ ಈಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ಗಮನಿಸ್ಲಿಕ್ಕೆ ಸಾಕು, ಅವ್ರಿಗೆ ಕೆಲವೊಮ್ಮೆ ವೀಕ್ ಆಗಬಹುದು, ಟಯರ್ಡ್ನೆಸ್ ಇರಬಹುದು, ಅಥವಾ ಫುಡ್ ಡೈಜೆಷನ್ ಕರೆಕ್ಟ್ ಆಗಿ ಆಗ್ತಾ ಇರಲ್ಲ, ತುಂಬಾ ಬ್ಲೋಟೆಡ್ ಅಂದ್ರೆ ತುಂಬಾ ಹೊಟ್ಟೆ ಉಬ್ಬರಿಸಿದಾಗಿರುತ್ತೆ, ಯೆಲ್ಲೋ ಸ್ಕಿನ್ ಅಂದ್ರೆ ಜಾಂಡಿಸ್ ಟೈಪ್ ಇದು ಇಶ್ಯೂಗಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಇನ್ನು ಈ ರೀತಿ ಲಿವರ್ ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣಗಳೇನು ಅಂತ ನೀವು ನೋಡೋದಿದ್ರೆ, ಕೆಲವರು ತುಂಬಾ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರ್ತಾರೆ, ಸೊ ಅದು ಮೇನ್ ರೀಸನ್ ಆಗಿರುತ್ತೆ. ಅದಲ್ಲದೆ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ ತಗೊಳ್ಳೋದಿರ್ಬೋದು, ಫ್ಯಾಟಿ ಫುಡ್ಸ್ ಇರ್ಬೋದು, ತುಂಬಾ ಫ್ರೈಡ್ ಐಟಮ್ಸ್ ಇರ್ಬೋದು, ತುಂಬಾ ಹೆವಿ ಎಂತ ಹೇಳ್ತಾರೆ ಖಾರದ ಪದಾರ್ಥಗಳನ್ನ ತಿನ್ನುವಂತಹದ್ದಿರಬಹುದು. ಸೊ ಇವುಗಳಿಂದ ಸಾಮಾನ್ಯವಾಗಿ ಪ್ರಾಬ್ಲಮ್ ಆಗುತ್ತೆ. ಇದಲ್ಲದೆ ಟೂ ಮೆನಿ ಮೆಡಿಸಿನ್ಸ್ ಅಂದ್ರೆ ಈಗ ಅಗತ್ಯ ಇರಲ್ಲ, ಕೆಲವೊಮ್ಮೆ ಸುಮ್ಮನೆ ಒಂದು ಸಣ್ಣ ತಲೆನೋವು ಅಂತ ಹೇಳಿದ್ರು ಕೆಲವರು ಹೋಗಿ ಮೆಡಿಸಿನ್ಸ್ ತಗೊಳ್ತಾರೆ ವಿತೌಟ್ ಪ್ರಿಸ್ಕ್ರಿಪ್ಷನ್, ಅದು ಕೂಡ ಇರ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಅದಲ್ಲದೆ ಕೆಲವೊಂದು ವೈರಸ್ ಇನ್ಫೆಕ್ಷನ್ ಇಂದ ಕೂಡ, ಲೈಕ್ ಹೆಪಟೈಟಿಸ್ ತರಹದ ವೈರಸ್ ಇನ್ಫೆಕ್ಷನ್ ಆದ್ರೂ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಎಕ್ಸಸೈಸ್ ಮಾಡದೇ ಇರುವಂತಹದ್ದು ಅಥವಾ ಒಬೆಸಿಟಿ ಇರಬಹುದು. ಈ ರೀತಿ ಹಲವಾರು ಸಮಸ್ಯೆಗಳಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಒಂದು ಅಂಶ ನೀವು ಗಮನಿಸ್ಬೇಕೇನಂತ ಹೇಳಿದ್ರೆ, ಯಾವಾಗ ಲಿವರ್ ನಮ್ಗೆ ಈ ರೀತಿ ಊತ ಕಂಡು ಬರುತ್ತೆ, ಲಿವರ್ ಅಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಅವಾಗ ನಾವು ಅದನ್ನ ಫ್ಯಾಟಿ ಲಿವರ್ ಅಂತ ಹೇಳಿ ಕರಿತೇವೆ. ನಂತರ ಅದು ಲಿವರ್ ಫೈಬ್ರೋಸಿಸ್ ಅಂದ್ರೆ ಕೊಲಾಜನ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ, ಲಿವರ್ ಫೈಬ್ರೋಸಿಸ್ ಅಂತ ಹೇಳಿ ಕರಿತೇವೆ. ಆಗ ಕೆಲವರಿಗೆ ಬಾಡಿಯಲ್ಲಿ ತುಂಬಾ ವೀಕ್ನೆಸ್ ಅನ್ನ ಕಾಣಿಸ್ತಾ ಇರ್ತಾರೆ. ನಾವು ಫುಡ್ ಅಲ್ಲಿ ನಾವು ಹೇಳ್ತಾ ಇರ್ತೇವೆ, ಕೆಲವರು ಪ್ರೋಟೀನ್ ತಿಂತಿರ್ತಾರೆ, ಆದ್ರೂ ಕೂಡ ನನಗೆ ತುಂಬಾ ಸುಸ್ತಿದೆ ಬಾಡಿಯಲ್ಲಿ ಅಂತ ಹೇಳಿ. ಆದ್ರೆ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಲಿವರ್ ಅಲ್ಲಿ ಇಶ್ಯೂ ಇದ್ರೆ ಅವಾಗ ನಮ್ಗೆ ಸಾಮಾನ್ಯವಾಗಿ ಸುಸ್ತು ಬಾಡಿಯಲ್ಲಿ ಇದ್ದೇ ಇರುತ್ತೆ. ಇದು ಮುಂದೆ ಸಿರಿಯೋಸಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ ನಾವು ತೀರಾ ಹೆಚ್ಚಾದ್ರೆ ಜಾಂಡಿಸ್ ಅನ್ನುವಂತಹ ಸಮಸ್ಯೆಯನ್ನ ಕೂಡ ಫೇಸ್ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇದು ಮತ್ತೆ ಲಿವರ್ ಫೇಲ್ಯೂರ್ ಈ ತರ ಸಹ ಹೋಗ್ಬೋದು. ಹಾಗಾಗಿ ಮೊದಲಿಗೆ ನಾವೇನ್ ಮಾಡಬೇಕು, ನಮ್ಮ ಲಿವರ್ ಅನ್ನ ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಅಲ್ವಾ. ಸೊ ಅದಕ್ಕೆ ನಾವು ಮಾಡ್ಬೇಕಾದ ಕೆಲಸ ಏನು, ಸಾಮಾನ್ಯವಾಗಿ ನಾವು ಹೇಳೋದೇನು ಗೊತ್ತುಂಟ, ಈ ಟಾಕ್ಸಿನ್ಗಳನ್ನ ಬ್ರೇಕ್ ಡೌನ್ ಮಾಡಬೇಕು ಅಂತ ಹೇಳ್ತೀವಿ. ಈ ಟಾಕ್ಸಿನ್ಗಳನ್ನ ಬ್ರೇಕ್ ಡೌನ್ ಮಾಡಬೇಕು ಅಂತಿದ್ರೆ, ಮೊದಲಿಗೆ ನಾವು ಕೆಲವೊಂದು ಫ್ಯಾಟ್ ಸೊಲೆಬಲ್ ವೈಟಮಿನ್ಸ್ ಆದ ಎ ಇರ್ಬೋದು, ಸಿ ಇರ್ಬೋದು, D3 ಇರ್ಬೋದು, ಇ ಇರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಬೇಕಾಗತ್ತೆ. ಅದಲ್ಲದೆ ನಮಗೆ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಲೈಕ್ ಬಿ ವೈಟಮಿನ್ಸ್ ಇರ್ಬೋದು, ಗ್ಲೂಟಾಥಿಯಮಿನ್ ಇರ್ಬೋದು, ಇವುಗಳು ಕೂಡ ಬೇಕಾಗತ್ತೆ.
ಸೊ ಇದೆಲ್ಲವನ್ನೂ ಹೊಂದಿರುವಂತಹದ್ದು, ಇದೆಲ್ಲವನ್ನೂ ನಮಗೆ ಒಟ್ಟಿಗೆ ಪ್ರೊವೈಡ್ ಮಾಡುವಂತಹ ಒಂದು ಒಳ್ಳೆಯ ಸಪ್ಲಿಮೆಂಟ್ ಅಂತ ಹೇಳಿದ್ರೆ ನ್ಯೂಟ್ರಲೈಟ್ನವರದ್ದು ಮಿಲ್ಕ್ ತಿಸಲ್ ಪ್ಲಸ್. ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೀವು ನನ್ನ ಹತ್ರ ಕೇಳಿದ್ರೆ, ಮೊದಲಿಗೆ ಮಿಲ್ಕ್ ತಿಸಲ್ ಎಕ್ಸ್ಟ್ರಾಕ್ಟ್ಸ್ ಇದರಲ್ಲಿದೆ. ಮಿಲ್ಕ್ ತಿಸಲ್ ಅಂತ ಹೇಳಿದ್ರೆ ಇದು ಆಕ್ಚುಲಿ ಒಂದು ಔಷಧೀಯ ಗುಣಗಳಿಂದ ಕೂಡಿದಂತಹ ಗಿಡ. ಇದರ ಸೈಂಟಿಫಿಕ್ ಹೆಸರು ಸಿಲಿಬಮ್ ಮೆರಿನಮ್ ಅಂತ ಹೇಳಿ ಕರೀತೇವೆ. ಇದು ಹೆಚ್ಚಾಗಿ ಯುರೋಪ್, ಸೌತ್ ರಷ್ಯಾ ಮತ್ತು ನಾರ್ತ್ ಆಫ್ರಿಕಾದಲ್ಲಿ ಸಿಗತ್ತೆ. ಆಕ್ಚುಲಿ ಏನು ಈ ಮಿಲ್ಕ್ ತಿಸಲ್ ಉಂಟು, ಇದನ್ನ ನಾವು ಎಂತ ಹೇಳ್ತೀವಲ್ಲ, ನಮ್ಮ ಟೋಟಲ್ ಓವರ್ ಆಲ್ ಲಿವರ್ನ ಫಿಸಿಯಾಲಜಿಕಲ್ ಫಂಕ್ಷನ್ಗೆ ಅಗತ್ಯವಾಗಿ ಇದು ಬೇಕಾಗತ್ತೆ. ಅದಲ್ಲದೆ ಇದು ನಮ್ಮ ಲಿವರ್ಗೆ ಆಗುವಂತಹ ಡ್ಯಾಮೇಜ್ ಅನ್ನ ಕೂಡ ಕಡಿಮೆಗೊಳಿಸುತ್ತೆ. ಇದರಲ್ಲಿ ಸಿಲ್ಮರೈನ್ ಎಂಬ ಅಂಶವು ಆಂಟಿ ಆಕ್ಸಿಡೆಂಟ್, ಆಂಟಿವೈರಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಜಾಂಡಿಸ್ ಇರಬಹುದು, ಕೊಲೆಸ್ಟ್ರಾಲ್ ಇರಬಹುದು, ಶುಗರ್ ಇರಬಹುದು, ಅಸಿಡಿಟಿ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಥವಾ ಸಿರಿಯಾಸಿಸ್ ಇರಬಹುದು, ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರುವವರಿಗೆ ಇದು ಹೆಲ್ಪ್ಫುಲ್ ಆಗಿದೆ. ಇನ್ನು ಎರಡನೆಯ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಡ್ಯಾಂಡೆಲಿಯನ್ ರೂಟ್. ಇದು ಲಿವರ್ ಅನ್ನ ಕಂಡೀಷನಿಂಗ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಆಂಟಿಸೆಪ್ಟಿಕ್ ಆಗಿರೋದ್ರಿಂದ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಲೈಕ್ ಪಿಂಪಲ್ಸ್ ಬರುವಂತಹದ್ದು, ಕೆಲವರಿಗೆ ಡಿಸ್ಕಲರೇಷನ್ ಆಗುತ್ತೆ ಕೆಲವರ ಸ್ಕಿನ್ ಅಲ್ಲಿ, ಅದೆಲ್ಲವನ್ನು ಕೂಡ ತಡೆಯೋದಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ. ಇದು ನೈಸರ್ಗಿಕ ಮೂತ್ರವರ್ಧಕವಾಗಿ ಕೂಡ ಕೆಲಸವನ್ನ ಮಾಡುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಇದ್ರಲ್ಲಿ ನಾನು ಹೇಳೋದಾದ್ರೆ, ಇದು ಪ್ಯಾಂಕ್ರಿಯಾಸ್, ಸ್ಟಮಕ್ ಮತ್ತೆ ಕಿಡ್ನಿ ಫಂಕ್ಷನ್ಸ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಾಲ್ಕನೇ ಪಾಯಿಂಟ್ ನಾನು ಇದರಲ್ಲಿ ಗಮನಿಸಬೇಕಾದದ್ದು ಏನಂದ್ರೆ, ಇದರಲ್ಲಿ ಹೆಪಟೈಟಿಸ್, ಗೌಟ್, ರುಮಟಾಯಿಸಮ್ ಈ ರೀತಿ ಬ್ರೆಸ್ಟ್ ಟ್ಯೂಮರ್ಸ್ ಇರಬಹುದು ಕೂಡ ಇವರಿಗೆ ಡ್ಯಾಂಡೆಲಿಯನ್ ರೂಟ್ ತುಂಬಾ ಬೆನಿಫಿಟೆಡ್. ಇದರಲ್ಲಿ ಬರುವಂತಹ ಮಿಲ್ಕ್ ತಿಸಲ್ ನಲ್ಲಿ ಬರುವಂತಹ ನಾಲ್ಕನೇ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಟರ್ಮರಿಕ್, ಅರಿಶಿಣ. ಯಾರಿಗೆಲ್ಲ ಗೊತ್ತಿಲ್ಲ ಅಲ್ಲ? ಒಂದು ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅರಿಶಿಣ ಆಂಟಿ ಇನ್ಫ್ಲಮೇಟರಿ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯಾಗಿ ಕೆಲಸವನ್ನ ಮಾಡುತ್ತೆ. ಫೋರ್ತ್ ಅಂಡ್ ಇಂಪಾರ್ಟೆಂಟ್ ಇದರಲ್ಲಿರುವಂತಹ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಬಿ ವೈಟಮಿನ್ಸ್ ಮತ್ತೆ ಅಸೆರೊಲಾ ಚೆರೀಸ್. ಮುಖ್ಯವಾಗಿ ಬಿ ವೈಟಮಿನ್ಸ್ ನಮ್ಮ ಬಾಡಿಯಲ್ಲಿ ಎಂತ ಹೇಳ್ತೀವಲ್ಲ ಎನರ್ಜಿ ಫಾರ್ಮೇಶನ್ಗೆ ಸಹಾಯ ಮಾಡಿದ್ರೆ, ಅಸೆರೊಲಾ ಚೆರೀಸ್ ಫೈಟೋನ್ಯೂಟ್ರಿಯೆಂಟ್ ಎಫೆಕ್ಟ್ ಮೂಲಕ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸವನ್ನ ಮಾಡುತ್ತೆ. ಸೊ ಇದು ಅಲ್ಲದೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಹಲವಾರು ಬೆನಿಫಿಟ್ಸ್, ಆಡೆಡ್ ಬೆನಿಫಿಟ್ಸ್ ಇದೆ. ಏನು? ಫಸ್ಟಿಗೆ ಹೇಳಿದಾಗೆ ಲಿವರ್ ಫಂಕ್ಷನಿಗೆ ಇದು ಸಪೋರ್ಟ್ ಮಾಡುತ್ತೆ. ಯಾಕೆ? ನಾನು ಆಲ್ರೆಡಿ ಹೇಳಿದೆ, ಮಿಲ್ಕ್ ತಿಸಲ್ ಇದೆ, ಡ್ಯಾಂಡೆಲಿನ್ ಇದೆ, ಟರ್ಮರಿಕ್ ಇದೆ, ಅದಲ್ಲದೆ ಬಿ ವೈಟಮಿನ್ ಇದೆ. ಅದಲ್ಲದೆ ಡಿಟಾಕ್ಸಿಫಿಕೇಶನ್ಗೆ ಕೂಡ ಸಹಾಯ ಮಾಡುತ್ತೆ. ಯಾಕೆ? ಪ್ರತಿಯೊಂದು ಇಂಗ್ರೀಡಿಯೆಂಟು ನ್ಯಾಚುರಲ್ ಆಗಿರೋದ್ರಿಂದ ನಮಗೆ ಟ್ರೆಡಿಷನಲ್ ಮೆಥಡಲ್ಲಿ ಕೂಡ ನಮ್ಮ ಬಾಡಿಯಿಂದ ಟಾಕ್ಸಿನ್ಸ್ ಅನ್ನ ತೆಗೆದು ಹಾಕಿ ನಮ್ಮ ಬಾಡಿ ಅಥವಾ ನಮ್ಮ ಲಿವರ್ ಕ್ಲೀನ್ ಆಗಿರ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅದರ ಜೊತೆಗೆ ಆಲ್ರೆಡಿ ಹೇಳಿದ ಹಾಗೆ ಇದರಲ್ಲಿ ಒಂದು ಅಸೆರೊಲಾ ಚೆರೀಸ್ ಇದೆ, ಅದ್ರ ಜೊತೆಗೆ ಟರ್ಮರಿಕ್ ಇರೋದ್ರಿಂದ ನಮಗೆ ಆಂಟಿ ಆಕ್ಸಿಡೆಂಟ್ ಸಪೋರ್ಟ್ ಅನ್ನ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಜೊತೆಗೆ ನಮಗೆ ಎನರ್ಜಿ ಮೆಟಬಲೈಸೇಷನ್ ಅನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿಯೇ ಬಿ ವೈಟಮಿನ್ಸ್ ಇದರಲ್ಲಿ ಅಡೆಡ್ ಆಗಿದೆ. ಸೊ ಇಲ್ಲಿಗೆ ಐ ಥಿಂಕ್ ಮಿಲ್ಕ್ ತಿಸಲ್ ಪ್ಲಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಯ್ತಂತ ಭಾವಿಸ್ತೇನೆ. ಥ್ಯಾಂಕ್ ಯು.